ಇವತ್ತು ನಾವು ಸಭೆ ಅಲ್ಲ, ಏನು ಕಳೆದ ವಾರ ನಾವು ಸಭೆ ಸೇರಿದ್ವಿ 17 ಜನ. ಈಗಾಗಲೇ ಸುಮಾರು 55 ಮಾಜಿ ಶಾಸಕರು ಎಲ್ಲರನ್ನು ಸಂಪರ್ಕ ಮಾಡಿ ನಾವೆಲ್ಲ ವಾಟ್ಸಪ್ ಗ್ರೂಪ್ ಮಾಡಿದ್ವಿ. ನಮ್ಮ ಉದ್ದೇಶ ಒಂದೇ, ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರು ಮಾಡಿದ್ದು ವಿಜೇಂದ್ರವ್ರನ್ನ, ಯಡಿಯೂರಪ್ಪನವರಲ್ಲ, ನಾವು ಯಾರೂ ಅಲ್ಲ. ನಮ್ಮ ಕೇಂದ್ರದ ವರಿಷ್ಠರಾದಂಥ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, JP ನಡ್ಡಾಜಿಯವರು ಮತ್ತು BL ಸಂತೋಷ್ಜಿಯವರು, ಇವರು ದಾರಿಲಿ ಬೀದಿಲಿ ವಿಜೇಂದ್ರ ರಾಜ್ಯಾಧ್ಯಕ್ಷರಿಗೆ ಡಿಸೆಂಬರ್ಗೆ ಅಂತ್ಯ ಆಗುತ್ತೆ ಅಂತೇಳಿ ದಾರಿಲಿ ಬೀದಿಲಿ ಮಾತಾಡ್ತಿದ್ದಾರೆ. ಮತ್ತು ಪರ್ಯಾಯ ನಾಯಕತ್ವ, ವಿಜೇಂದ್ರ ವ್ಯಕ್ತಿ ಅಲ್ಲ, ವಿಜೇಂದ್ರ ಒಬ್ಬ ವ್ಯಕ್ತಿ ಅಲ್ಲ, ಭಾರತೀಯ ಜನತಾ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು. ವಿಜೇಂದ್ರನ ಪ್ರಶ್ನೆ ಮಾಡ್ತಾರೆ, ಇದು ನರೇಂದ್ರ ಮೋದಿಯವರಿಗೆ ಮತ್ತು ನಮ್ಮ ಉಳಿದಂಥ ನಾಯಕರಿಗೆ ಪ್ರಶ್ನೆ ಮಾಡಿದಂಗೆ. ಅವರಿಗೆ ವಿಜೇಂದ್ರ ಬೈಯೋದು ಒಂದೇ, BJPಗೆ ಬೈಯೋದು ಒಂದೇ, ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಬೈಯೋದೊಂದೇ. ಅಂದರೆ ಇವ್ರು ಯಾರನ್ನು ಟೀಕೆ ಮಾಡ್ತಾರೆ? ವಿಜೇಂದ್ರ ಟೀಕೆ ಮಾಡ್ತಾ ಇಲ್ಲ. ಯಾರನ್ನು ಅಧ್ಯಕ್ಷರು ಮಾಡಿದ್ರು ಆ ಮಹಾನ್ ನಾಯಕರನ್ನ 3 ಬಾರಿ ಪ್ರಧಾನಮಂತ್ರಿಯಾಗಿ ವಿಶ್ವ ಮೆಚ್ಚಿದೆ ನರೇಂದ್ರ ಮೋದಿಜಿಯವ್ರನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ಬಲವರ್ಧನೆ ಮಾಡೋಕ್ಕೆ ಅಮಿತ್ ಶಾ ಚಾಣಕ್ಯ ಅಂತ ಕರಿತೀವಿ. ನಮ್ಮ ನಡ್ಡಾಜಿಯವರು ಮತ್ತು ನಮ್ಮ ಕರ್ನಾಟಕದವರು ಸಂತೋಷಿಯವರು, ಇವರು 4 ಜನ ಬೈದಂಗೆ, ಇವರು ಇಬ್ಬರು ಮೂವರು, ಇವರು 4 ಜನ. ಕೆಲವರು ಸೀಟ್ ಸಿಗಲಿಲ್ಲದರು, ಕೆಲವರು MP ಲೋಕಸಭಾ ಚುನಾವಣೆ ಸೋತವರು, ಮತ್ತು ಇಬ್ಬರು ಮೂವರು. ನಾನು ಕಳೆದ ವಾರ ಹೇಳಿದ್ದೆ, ನಮ್ಮ BC ಪಾಟೀಲ್ ಜಿ ಅವರು ಯಾರು ಪಕ್ಷಕ್ಕೆ ಬಂದಿದ್ರು, ಬೈರತಿ ಬಸವರಾಜರವರು ಎಷ್ಟು ಗೌರವದಿಂದ ಪಕ್ಷಕ್ಕೆ ತಮ್ಮ ನಿಷ್ಠೆ, ಯಾರಿಗೆ ಅಭಿಮಾನ. ಯಾರೋ ಒಬ್ಬರು ಬಂದರೆ ಪಕ್ಷ ಸ್ವಚ್ಛ ಮಾಡ್ತೀವಿ ಅಂತ ಹೇಳಿದರೆ, ಅರೆ ಯಡಿಯೂರಪ್ಪನವರು ರಾಜಕಾರಣದಾಗಿದ್ದ ನೀವು ಕಣ್ಣೇ ಬಿಟ್ಟಿರಲಿಲ್ಲ. ಈಗ ಯಡಿಯೂರಪ್ಪನವ್ರ ಬಗ್ಗೆ ಅಗೌರವ ಮಾತಾಡೋದು, ವಿಜೇಂದ್ರ ಬಗ್ಗೆ ಟೀಕೆ ಮಾಡೋದು ಏನು? ವಿಜೇಂದ್ರ ರಾಜ್ಯದ ಅಧ್ಯಕ್ಷ. ಹಾಗಾಗಿ ಮಾಧ್ಯಮ ಸ್ನೇಹಿತರು ಅವರನ್ನು 4 ಜನ ಅಷ್ಟೇ, ಅವ್ರು ಏನು 7-8 ಜನ ತಂಡ ಹೇಳಿದ್ರು, ಆ ತಂಡದಲ್ಲಿ ಯಾರು ಹೋಗಿಲ್ಲ. ಇವ್ರು ಏನಾಗಿದೆ ಅಂದರೆ, ನಾನು 2-3 ಬಾರಿ ಹೇಳಿದ್ದೀನಿ, ಇವ್ರ ಕತೆ ಏನಾಗಿದೆ ಅಂದರೆ, JH ಪಟೇಲ್ರು ನಮ್ಮ BC ಪಾಟೀಲ್ ಜಿ ಭಾಳ ಚೆನ್ನಾಗಿ ಗೊತ್ತಿದೆ. JH ಪಟೇಲ್ರು ಇದು ಓರಿ ಕತೆ ಹೇಳ್ತಿದ್ರು, ತೋಳಕ್ಕೆ ಆಗ್ತಾ ಇತ್ತು, ಹಂಗೆ ಇವ್ರ ಕತೆ ಆಗಿದೆ. ಇವ್ರು 4-5 ಜನದ್ದು ಇವ್ರ ತೋಳುಗಳು ಕತೆ ಆಗಿದೆ. ಯಾವುದೇ ಕಾರಣಕ್ಕೂ ರಾಜ್ಯದ ಅಧ್ಯಕ್ಷರನ್ನ ಇಳಿಸೋಕ್ಕೆ ಸಾಧ್ಯವೇ ಇಲ್ಲ. ನಾವು ಈಗಾಗಲೇ ಎಲ್ಲ ಸೇರಿ ತೀರ್ಮಾನ ಮಾಡಿದ್ವಿ. 29 ಬೆಳಗ್ಗೆ ನಮ್ಮ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ನಿವಾಸದಿಂದ 10 ಗಂಟೆಗೆ ಇಲ್ಲಿಂದ ಹೊರಟು ಕುರುಡುಮಲೆ ಗಣೇಶ ಮುಳುಬಾಗಿಲು ಕುರುಡುಮಲೆ ಗಣೇಶನ ದೇವಸ್ಥಾನದಲ್ಲಿ 29 ನಾಡಿದ್ದು ಶುಕ್ರವಾರ ಬೆಳಗ್ಗೆ ಹೋಗಿ ಗಣೇಶನ ಆಶೀರ್ವಾದವನ್ನು ಪಡೆದು, ಯಾರು ವಿನಾಕಾರಣ ದಾರಿಲಿ ಬೀದಿಲಿ ಮಾತಾಡ್ತಾರಲ್ಲ ಅವರಿಗೆ ಭಗವಂತ ಬುದ್ಧಿ ಕೊಡು, ಇನ್ನಾದರೂ ಅವ್ರಿಗೆ ಬುದ್ಧಿ ಕೊಡಲಿ. ಮತ್ತು ವಿಜೇಂದ್ರ ಅವರು ರಾಜ್ಯದ ಅಧ್ಯಕ್ಷರಿಗೆ ಪಕ್ಷವನ್ನು ಮುನ್ನಡೆಸ್ತಿದ್ದಾರೆ. ಸಂಘಟನೆ ಸಾಮರ್ಥ್ಯ, ಯುವಕರು ಸೇರ್ತಕ್ಕಂಥ ಶಕ್ತಿ ಇದೆ. ಮತ್ತು ಯಡಿಯೂರಪ್ಪನವ್ರು ಮಾಸ್ ಲೀಡ್ರು, ಒಂದು ವರ್ಗಕ್ಕೆ, ಒಂದು ಜಾತಿಗೆ, ಒಂದು ಧರ್ಮಕ್ಕೆ ಸೀಮಿತ ಅಲ್ಲ, ಜಾತ್ಯತೀತ ನಾಯಕ. ಅವರ ಸೈಕಲ್, ನಾವು ಹೇಳಿದ ಅನೇಕ ಹೇಳಿದ್ವಿ, ಸೈಕಲ್ ತುಳಿದ್ರು, ಪಾದಯಾತ್ರೆ ಮಾಡಿದ್ರು, 100 ಕೇಸ್ಗಳು, ಹೊಡೆತ ತಿಂದರು, ರಸ್ತೆಯಲ್ಲಿ ಮಲಗಿದ್ರು, ಬಿದ್ದಿದ್ರು ಪಾಪ ಶಿಕಾರಿಪುರದಲ್ಲಿ. ದಿವಂಗತ ವೆಂಕಟಪ್ಪನವರು ಬಂದಿಖಾನೆ ಸಚಿವರಾಗಿದ್ದರು. ಅವರ ತಲೆಯಲ್ಲಿ ಬ್ಲಡ್ ಬರ್ತದೆ. ಅಂಥ ಸಂಕಷ್ಟದಲ್ಲಿ ಯಡಿಯೂರಪ್ಪನ ಪಕ್ಷವನ್ನು ಕಡಿದ ಸಂಘ ಪರಿವಾರವನ್ನು ಬಂದಿರತಕ್ಕಂಥ ಹಿನ್ನೆಲೆ ಯಡಿಯೂರಪ್ಪನ ಮುಖ್ಯಮಂತ್ರಿಯಾಗಿ ಕರ್ನಾಟಕದ ದಕ್ಷಿಣದ ಹೆಬ್ಬಾಗಿಲು ಅಂತ ನಾವು ಕರಿತೀವಿ, ಅಧಿಕಾರಕ್ಕೆ ತರುವುದರಲ್ಲಿ ಅವರ ಪ್ರಮುಖ ಪಾತ್ರ ಇದೆ. ಅವ್ರ ಜೊತೆಗೆ ಅನಂತಕುಮಾರ್ ಅವರು ಸಾಥ್ ಕೊಡ್ತಾರೆ. ಪಾಪ BB ಶಿವಪ್ಪನವ್ರು ಭಾಳಷ್ಟು ನಾಯಕರಿದ್ದಾರೆ. ಈಶ್ವರಪ್ಪನವ್ರು ಇಲ್ಲದೇ ಇದ್ರು ಅವರು ಅವ್ರ ಜೊತೆಗಿದ್ರು, ಇವತ್ತಿಲ್ಲ, ಇರಲಿ. ಆದರೆ ಪಕ್ಷವನ್ನು ಕಟ್ಟಿದಂಥ ನಾಯಕರ ವಿರುದ್ಧ ಮಾತಾಡ್ತಾರಂದರೆ ಇದು ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡಿದಂಗೆ. ಮತ್ತು ನಾವೇನಿದೆ 29ಕ್ಕೆ ಬೆಳಗ್ಗೆ ದರ್ಶನವನ್ನು ಪಡೆದು ಅಲ್ಲಿಂದ ನೇರವಾಗಿ ಮೈಸೂರಿಗೆ ತೆರಳ್ತಾ ಇದ್ದೀವಿ. ಮೈಸೂರಿಗೆ ತೆರಳಿ 30ನೇ ತಾರೀಕು ಬೆಳಗ್ಗೆ ತಾಯಿ ಚಾಮುಂಡಿ, ಈ ನಾಡದೇವತೆ ಆಶೀರ್ವಾದವನ್ನು ಪಡೆದು, ದೇವಿ ದರ್ಶನವನ್ನು ಪಡೆದು, ಆಶೀರ್ವಾದವನ್ನು ಪಡೆದು ಭಾರತೀಯ ಜನತಾ ಪಾರ್ಟಿ ಬಲವರ್ಧನೆ ಆಗಬೇಕು. ವಿಜೇಂದ್ರ ಸಾರಥ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂದು ತೀರ್ಮಾನ ಮಾಡ್ತೀವಿ. ನಾವೆಲ್ಲರೂ ಇವತ್ತೇ ಗೊತ್ತಿಲ್ಲ, ಏನು ನಮ್ಮ ಕಾರವಾರದ ಮಾಜಿ ಶಾಸಕರು ವಿನಂತಿ ಮಾಡಿದರೆ
ನೀವು ಮುರುಡೇಶ್ವರಕ್ಕೆ ಬರ್ಬೇಕಂತ ಹೇಳಿರಿ. ಮುರುಡೇಶ್ವರದ ಸನ್ನಿಧಿಯಲ್ಲಿ ನಾವು ದರ್ಶನವನ್ನು ಪಡೆದು ಪಕ್ಷಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿ ಅಲ್ಲಿ ಸಹ ಆಶೀರ್ವಾದವನ್ನು ಬೇಡ್ತೀವಿ. ಮತ್ತು ಅಂತಿಮವಾಗಿ ನಾವಿನ್ನೂ ಚರ್ಚೆ ಮಾಡಿಲ್ಲ. ಅಂತಿಮವಾಗಿ ನಿನ್ನೆ ರವೀಂದ್ರನಾಥ್ ಹಿರಿಯರು ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರಿಗೆ ಭೀಷ್ಮ ಕರ್ನಾಟಕದ ನಮ್ಮ ದಾವಣಗೆರೆ ಜಿಲ್ಲೆಗೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಿನ್ನೆ ಅವರು ಹೇಳಿದರೆ ವಿಜಯೇಂದ್ರ ಮುಖ್ಯಮಂತ್ರಿ ಆಗಬೇಕು. ಹಿರಿಯರ ಬಾಯಲ್ಲಿ ಬಂತು. ನಾನು ಹೇಳ್ತೀನಿ ಅಂದರೆ ಬಿಡ ಯಡಿಯೂರಪ್ಪನವ್ರ ಮನೆ ಅಂತ ಹೇಳ್ತಾರೆ. ನಿನ್ನೆ ರವೀಂದ್ರನಾಥ್ ಅವರು ಪಾಟೀಲ್ಜಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು ಯಡಿಯೂರಪ್ಪನವ್ರ ಸನ್ನಿಧಿ ಸಮ್ಮುಖದಲ್ಲಿ. ಮತ್ತು ನಮ್ಮೆಲ್ಲರಿಗೂ ಹೇಳಿದರು, ಎಲ್ಲ ಜಿಲ್ಲೆಗೆ ಹೋಗಂಬರ್ರಿ, ಸಂಘಟನೆ ಮಾಡೋಣ ಮತ್ತು ತಾಲೂಕು ವೈಸ್ ಹೋಗೋಣ ಅಂತ ಹೇಳಿದರು. ಅಂಥವ್ರ ಅಧ್ಯಕ್ಷತೆಯಲ್ಲಿ ಏನು ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು ಮತ್ತು ಚುನಾವಣೆಗೆ ಯಾರ ಸ್ಪರ್ಧೆ ಮಾಡಿದರು ಇವನ್ನೆಲ್ಲರೂ ಒಟ್ಟಾಗಿ ಸೇರಿಸಿ ಒಂದು ಪೂರ್ವಭಾವಿ ಸಭೆ ಮಾಡಿ ರವೀಂದ್ರನಾಥ್ ಅಧ್ಯಕ್ಷತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಬ್ಯಾನರ್ ಒಳಗೆ ಅಲ್ಲಿ ಜಿಲ್ಲಾಧ್ಯಕ್ಷರು ಇರ್ತಾರೆ, ಎಲ್ಲರೂ ಇರ್ತಾರೆ. ನಾವೇನು ಪಕ್ಷದ ಹೊರತು ಪರ್ಯಾಯವಾಗಿ ನಾಯಕತ್ವದಲ್ಲೇ ನಮ್ಮದು. ಭಾರತೀಯ ಜನತಾ ಪಾರ್ಟಿಯ ಬ್ಯಾನರ್ ಅಡಿಯಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಬೇಕಂತ ದಾವಣಗೆರೆಯಲ್ಲಿ ಅಂತಿಮ ಪೂರ್ವ ಸಭೆ ಮಾಡಬೇಕಂತ ಯೋಚನೆ ಮಾಡಿದ್ದೀವಿ. ನಾವೆಲ್ಲ ಕುಳಿತು ಇದು ನಮ್ಮೆಲ್ಲರ ಸಾಮೂಹಿಕ, ನಾವೆಲ್ಲ ಸಾಮೂಹಿಕವಾಗಿ ಸಮಾನ ಮನಸ್ಕರು. ಪಕ್ಷದ ಸಂಘಟನೆ ಬಲವರ್ಧನೆ ಆಗಬೇಕು. ರಾಜ್ಯದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ 2028 ಯಾವ ಸರ್ಕಾರ ಯಾವ ಟೈಮ್ನಲ್ಲಿ ಬೀಳುತ್ತೆ ಹೇಳೋಕ್ಕಾಗಲ್ಲ. ನೋಡಿ, 3 ಉಪಚುನಾವಣೆಗಳು. ಇವತ್ತು ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಇವರಿಗೆ, ನಿಮ್ಮ ಹೋರಾಟ ಯಾರ ವಿರುದ್ಧ? ಕಾಂಗ್ರೆಸ್ ವಿರುದ್ಧ ಇರಬೇಕು. ಮೊನ್ನೆ ವಿಶ್ವನಾಥ್ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಇವ್ರು ಯಾರು ಹೋರಾಟ ಮಾಡ್ತಾರಲ್ಲ, ಎಚ್ ವಿಶ್ವನಾಥರು, ಈಗೇನು ಈ ಪರ್ಯಾಯವಾಗಿ ಇವರು ನಾಯಕತ್ವ ಇವರನ್ನು ವ್ಯಕ್ತಿ ಸ್ವಯಂ ಘೋಷಿತ ನಾಯಕರು ಇವರು ಒಂದು ರೀತಿ ಮಹಮ್ಮದ್ ಬಿನ್ ತಗೊಳಕ್ಕಂತೆ ಆಡಳಿತ ಇದು ಟೂರ್ ಹೊರಟಿದ್ದಾರೆ. ಅದಕ್ಕೆ ವಿಶ್ವನಾಥ್ ಹೇಳಿದರೆ ಇವ್ರು ಯಾರದಲ್ಲ, ಇವರು ಪ್ರವಾಸ ಮಾಡೋದು BJP ವಿರುದ್ಧ. ಸಿದ್ದರಾಮಯ್ಯನವರ ಮೋರ್ಚಾ ಅಂದರೆ ಅವರ ಅಡಿಯಾಳಾಗಿ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಇವ್ರಿಗೇನು ಲಾಭ ಏನು ಕೆಲಸ ಮಾಡ್ಕೊ ಅವನ್ನೆಲ್ಲ ಮಾಡ್ಕೊಂಡು ಇವತ್ತು ಪಕ್ಷದ ವಿರುದ್ಧವಾಗಿ ಇವ್ರು ಹೇಳ್ತಾರೆ. ಪಕ್ಷ ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ನಿಮಗೆ BJP ಸಿಂಬಲ್ ಹೆಂಗೆ ಹಾಕಿದ್ರೆ ಅಲ್ಲಿ ಜಿಲ್ಲಾಧ್ಯಕ್ಷಗಳು ಎಲ್ಲ ವಿರೋಧ ಮಾಡಿ, ಎಲ್ಲ ನಾಯಕರು ವಿರೋಧ ಮಾಡ್ಯಾರ. ಹಾಗಾಗಿ ನಮ್ಮ ರಾಷ್ಟ್ರೀಯ ನಾಯಕರು ತಕ್ಷಣ ಇವ್ರಿಗೆ ಕಡಿವಾಣ ಹಾಕಬೇಕು, BJP ಬಲವರ್ಧನೆ ಆಗಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರವಾಸ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.